ಮುಖ್ಯಮಂತ್ರಿಗಳು ವಾಸ್ತು ಮೋಹಕ್ಕೆ ಕೆಕೆ ಗೆಸ್ಟ್ ಹೌಸ್ ಮೂಲ ಸ್ವರೂಪವೇ ಬದಲಾಗಿದೆ. ಹೇಗಾಗಿದೆ ಗೊತ್ತಾ? ಪಾರಂಪರಿಕ ಕಟ್ಟಡ ಕುಮಾರಕೃಪಾದ ಈ ಹೊತ್ತಿನ ಪರಿಸ್ಥಿತಿ. ಮೂಲ ಸ್ವರೂಪವನ್ನ ಕಳೆದುಕೊಂಡಿದೆ ಕೆಕೆ ಗೆಸ್ಟ್ ಹೌಸ್, ಕುಮಾರಕೃಪಾ ಗೆಸ್ಟ್ ಹೌಸ್. ಅಸಲಿ ಚಿತ್ರಣ ರಿಪಬ್ಲಿಕ್ ಕನ್ನಡ ಈಗ ಬಯಲು ಮಾಡ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಶತಮಾನಗಳ ಕಟ್ಟಡದ ಬಿಗ್ ಸ್ಟೋರಿ. ಈ ಹಲವಾರು ವರ್ಷಗಳ ಹಿಂದೆ ಕೆಕೆ ಗೆಸ್ಟ್ ಹೌಸ್ ಹೇಗಿತ್ತು, ಈಗ ಕೆಕೆ ಗೆಸ್ಟ್ ಹೌಸ್ ಹೇಗಾಗಿದೆ ಅಂತ ಹೇಳಿದ್ರೆ ಈ ದೃಶ್ಯದಲ್ಲಿ ತಾವು ನೋಡಿ. ವಾಸ್ತುಗೋಸ್ಕರ ಕೆಕೆ ಗೆಸ್ಟ್ ಹೌಸ್ನ ಸ್ವರೂಪವನ್ನೇ, ಮೂಲ ಸ್ವರೂಪವನ್ನೇ ಬದಲಾಯಿಸಲಾಗಿದೆ. ಕೆಕೆ ಗೆಸ್ಟ್ ಹೌಸ್ನಲ್ಲಿ ನವೀಕರಣದ ಕಾರ್ಯ ನಡೀತಾ ಇದೆ. ವಾಸ್ತು ಕಾರಣಕ್ಕೋಸ್ಕರ ನವೀಕರಣ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ವಾಸ್ತು ರೀಸನ್ ಇಂದಾಗಿ ನವೀಕರಣದ ಕೆಲಸವನ್ನ ಮಾಡಿದ್ದಾರೆ. ಮೂಲ ಸ್ವರೂಪ ಹೀಗಿರಲಿಲ್ಲ ಕೆಕೆ ಗೆಸ್ಟ್ ಹೌಸ್, ಈಗ ಅದರ ಸ್ವರೂಪವೇ ಬದಲಾಗಿದೆ. ಸಾರ್ವಜನಿಕರ ವಿರೋಧದ ನಡುವೆಯೂ ಕೂಡ ಕೆಕೆ ಗೆಸ್ಟ್ ಹೌಸ್ ನವೀಕರಣ ಮಾಡಿದ್ರು. ಎಲ್ಲೆಂದರಲ್ಲಿ ಐತಿಹಾಸಿಕ ಕಟ್ಟಡಕ್ಕೆ ಧಕ್ಕೆ ಮಾಡಿ ಕುಮಾರಕೃಪಾ ರಿನೋವೇಷನ್ ಮಾಡಿದ್ದಾರೆ. ಕಟ್ಟಡದ ಉತ್ತರ ದಿಕ್ಕಿನಲ್ಲಿ ಸಂಪೂರ್ಣ ಬದಲಾವಣೆ ಕಾರ್ಯ ಮಾಡಿದ್ದಾರೆ. ಹಳೆ ಗೆಸ್ಟ್ ಹೌಸ್ ಬದಲಾಯಿಸಿ ಹೊಸ ರೂಪವನ್ನ ಕಾರ್ಮಿಕರು ನೀಡ್ತಾ ಇದ್ದಾರೆ. ಸಿಎಂ ಗೃಹ ಕಚೇರಿಗಾಗಿ ಕೆಕೆ ಗೆಸ್ಟ್ ಹೌಸ್ ಸ್ವರೂಪಕ್ಕೆ ಧಕ್ಕೆ ತಂದಿದ್ದಾರೆ ಅನ್ನುವ ಆರೋಪ ಕೇಳಿ ಬಂದಿದೆ. ನಮ್ಮ ಪ್ರತಿನಿಧಿ ವೀರೇಶ್ ಕೆಕೆ ಗೆಸ್ಟ್ ಹೌಸ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಕೆಕೆ ಗೆಸ್ಟ್ ಹೌಸ್ನಲ್ಲಿ ಯಾವ್ಯಾವ ಕಡೆಗಳಲ್ಲಿ ಏನೇನು ನವೀಕರಣ ಮಾಡಿದ್ದಾರೆ, ಮೊದಲು ಹೇಗಿತ್ತು, ಈಗ ಹೇಗಾಗಿದೆ? ವೀರೇಶ್, ರಂಜಿತ್, ಸಿಎಂ ವಾಸ್ತು ವ್ಯಾಮೋಹಕ್ಕೆ ಇದೀಗ ಪಾರಂಪರಿಕ ಕಟ್ಟಡ ಕೆಕೆ ಗೆಸ್ಟ್ ಹೌಸ್ ಸಂಪೂರ್ಣ ಚಿತ್ರಣ ಬದಲಾಗಿದೆ ಎಂಬುದು ಹೇಳ್ಬೋದು. ನೋಡ್ತಿರ್ಬೋದು, ಸದ್ಯಕ್ಕೆಲ್ಲ ರಿನೋವೇಷನ್ ಕಾರ್ಯ ಭರದಿಂದ ಸಾಗಿದೆ. ಮೊದಲ ಕಟ್ಟಡ ಒಳಗಡೆ ಎಲ್ಲ ಸಂಪೂರ್ಣವಾಗಿ ರಿನೋವೇಷನ್ ಆಗ್ತಿದೆ. ವಾಸ್ತು ಪ್ರಕಾರವಾಗಿ ಈ ಒಂದು ಕಟ್ಟಡವನ್ನ ನವೀಕರಣ ಮಾಡಲಾಗ್ತದೆ ಅಂತ ಹೇಳ್ಬೋದು. ನೋಡ್ತಿರ್ಬೋದು, ಹಳೆಯ ವಿಂಡೋಗಳೆಲ್ಲ ಬದಲಾವಣೆ ಮಾಡಿದರೆ ಅದೆಲ್ಲ ಹಳೆಯ ಕಟ್ಟಡ, ಅದು ಎಲ್ಲ ಈಗ ಬಿಳಿಸಿ ತಮಗೆ ಬೇಕಾದ ರೀತಿಯಲ್ಲಿ ವಾಸ್ತು ಪ್ರಕಾರದಲ್ಲಿ ಈಗ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮಾಡಿಸಿಕೊಡ್ತಿದ್ರೆ. ಹೀಗಾಗಿ ಕಾರ್ಮಿಕರು ಬರದಿಂದ ಸಾಕ್ತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಗೃಹ ಕಚೇರಿ ಆಗಲಿದೆ. ಸಿಎಂ ಅವರಿಗೆ ಎಲ್ಲ ಸಂಪೂರ್ಣವಾಗಿ ಬದಲಾವಣೆ ಆಗಿದೆ. ಯಾಕಂದ್ರೆ ಈ ಹಿಂದೆ ಸಾಮಾಜಿಕ ಕಾರ್ಯಕರ್ತರು, ಹೋರಾಟಗಾರರು, ಬಿಜೆಪಿ ಮುಖಂಡರ ಕಡೆ ಆಕ್ರೋಶ ಹೊರಹಾಕಿದ್ರು, ಮತ್ತೊಂದು ಕಡೆ ರಾಜ್ಯಪಾಲರಿಗೆ ಪತ್ರ ಬರೆದಿದ್ರು. ಯಾಕಂದ್ರೆ ಇದು ಪಾರಂಪರಿಕ ಕಟ್ಟಡ, 160 ವರ್ಷಗಳ ಇತಿಹಾಸ ಕಟ್ಟಡ. ಈ ಒಂದು ಕಟ್ಟಡಕ್ಕೆ ಧಕ್ಕೆ ತರ್ತಿದ್ದಾರೆ ಸಿಎಂ ಅವರು ಅಂತ ಒಂದ್ ಕಡೆ ಆರೋಪ ಜೊತೆಗೆ ಒಂದ್ ಕಡೆ ದೂರು ಸಹ ರಾಜ್ಯಪಾಲರಿಗೆ ಸಲ್ಲಿಸಿದ್ರು. ಬಟ್ ಇದೀಗ ಯಾವುದೇ ದೂರಿಗೆ, ಯಾವುದೇ ಆರೋಪಕ್ಕೆ ಕಿವಿಗೊಡದೆ ಇದೀಗ ಈ ಒಂದು ಕಟ್ಟಡವನ್ನ ರಿನೋವೇಷನ್ ಆಗ್ತಿದೆ. ಇದೆಲ್ಲ ಕಾರ್ ಶೆಡ್ ಇತ್ತು, ಎಲ್ಲ ಬದಲಾವಣೆ ಮಾಡಿದ್ದಾರೆ. ಈಗ ತಮಗೆ ಬೇಕಾದ ರೀತಿಯಲ್ಲಿ ವಾಸ್ತು ಪ್ರಕಾರವಾಗಿ ಈ ಒಂದು ಕಟ್ಟಡವನ್ನ ಈಗ ರೆಡಿ ಮಾಡಿಸಿಕೊಡ್ತಿದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು. ಆದರೆ ವಿರೋಧದ ನಡುವೆ ಇದೊಂದು ಕಟ್ಟಡವನ್ನ ನವೀಕರಣ ಮಾಡಲಾಗ್ತಿದೆ ಎಂಬುದು ಕಡೆ ಹೇಳ್ಬೋದು. ಸಂಪೂರ್ಣ ಚಿತ್ರ ಕೆಕೆ ಗೆಸ್ಟ್ ಹೌಸ್ ಸಂಪೂರ್ಣ ಚಿತ್ರಣವನ್ನೇ ಬದಲಾಗಿದೆ. ಬ್ರಿಟಿಷರು ಈ ಒಂದು ಕಟ್ಟಡವನ್ನ ನಿರ್ಮಿಸಿದ್ರು. ಹಳೆಯ ಕಟ್ಟಡ, ಕಲ್ಲಿನ ಕಟ್ಟಡ. ಈ ಒಂದು ಕಟ್ಟಡ ಮೊದಲ ಮಾಡಿಯಲ್ಲಿ ಸಂಪೂರ್ಣ ಚಿತ್ರಣವೇ ಬದಲಾಗಿದೆ. ಇಲ್ಲೆಲ್ಲ ವಿಐಪಿಗಳು ಬರ್ತಿದ್ರು, ಶಾಸಕರು, ಸಚಿವರು ಸಹ ಬರ್ತಿದ್ರು, ಇಲ್ಲೇ ಪ್ರೆಸ್ ಮೀಟ್ ಮಾಡ್ತಿದ್ರು. ಯಾಕಂದ್ರೆ ಇಲ್ಲೆಲ್ಲ ಗೆಸ್ಟ್ ಹೌಸ್ ಇತ್ತು, ಇಲ್ಲೆಲ್ಲ ಉಳಿದುಕೊಡ್ತಿದ್ರು ರಾಷ್ಟ್ರ ನಾಯಕರು, ರಾಜ್ಯದ ನಾಯಕರು. ಬಟ್ ಈ ಒಂದು ಕಟ್ಟಡವನ್ನ ಇದೀಗ ಸಿಎಂ ಅವರ ಗೃಹ ಕಚೇರಿಯಾಗಿ ಮಾಡಿಕೊಳ್ಳಲು ಈಗ ಮುಂದಾಗಿದ್ರೆ ಬರದಿಂದ ಕೆಲಸಗಳನ್ನ ಈಗ ಸಾಕ್ತಾ ಇದೆ. ಕಾರ್ಮಿಕರು ಕೆಲಸವನ್ನ ಮಾಡ್ತಿದ್ರೆ. ನೋಡ್ತಿರ್ಬೋದು, ಇದೆಲ್ಲ ಹಳೆಯ ಡೈನಿಂಗ್ ಟೇಬಲ್ ಇತ್ತು, ಎಲ್ಲ ಹಳೆಯದಾಗಿತ್ತು. ಬಟ್ ಇದೆಲ್ಲವನ್ನ ಹೊಡೆದಾಕಿ ಇದೀಗ ನವೀಕರಣ ಮಾಡ್ತಿದ್ರೆ ಕಾರ್ಮಿಕರು. ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಕಟ್ಟಡ ಸಿಎಂ ಅವರ ಗೃಹ ಕಚೇರಿಯಾಗಿ ಮಾಡಲಾಗ್ತದೆ. ಎಲ್ಲಾ ಗೋಡೆಗಳನ್ನ ಈಗ ಹೊಡೆದಿದ್ದಾರೆ. ದೃಶ್ಯಗಳನ್ನ ನೋಡ್ತಿರ್ಬೋದು, ಇದೆಲ್ಲ ಡೈನಿಂಗ್ ಟೇಬಲ್ ಇತ್ತು, ಇದೆಲ್ಲ ವಾಶ್ರೂಮ್ ಅಲ್ಲಿ ಇದ್ವು, ಎಲ್ಲವನ್ನ ಸಂಪೂರ್ಣವಾಗಿ ಎಲ್ಲ ಹೊಡೆದಾಕಿದ್ದಾರೆ. ಗೃಹ ಕಚೇರಿ ಅಂದ್ರೆ ಸಿಎಂ ಅವರು ತಮಗೆ ಬೇಕಾದ ರೀತಿಯಲ್ಲಿ ವಾಸ್ತು ಪ್ರಕಾರವಾಗಿ ಈ ಒಂದು ಕಟ್ಟಡವನ್ನ ಮಾಡಿಸಿಕೊಡ್ತಿದ್ರೆ ಎಂಬುದು ಹೇಳ್ಬೋದು. ಯಾಕಂದ್ರೆ ಇದು ಪೂರ್ವ ದಿಕ್ಕಿನಲ್ಲಿತ್ತು, ಈಗ ಉತ್ತರ ದಿಕ್ಕಿಗೆ ಸಿಎಂ ಅವರು ಮಾಡಿಕೊಡ್ತಿದ್ರೆ. ಆ ಒಂದು ದೃಷ್ಟಿಯಿಂದ ಕಾರ್ಮಿಕರು ಬರದಿಂದ ಈ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಬೇಗ ಬೇಗ ಈ ಒಂದು ಕಟ್ಟಡವನ್ನ ನವೀಕರಣ ಮಾಡಿ ಕೊಡಬೇಕೆಂಬುದು ಒಂದು ಕಡೆ ಸೂಚನೆ ಕೊಟ್ಟಿದ್ದಾರೆ ಸಿಎಂ ಅವರು. ಆ ಒಂದು ದೃಷ್ಟಿಯಿಂದ ಈ ಒಂದು ಕಟ್ಟಡವನ್ನ ಬರದಿಂದ ರಾತ್ರಿ ಅನ್ನದೇ ಕೆಲಸ ಕಾರ್ಯಗಳನ್ನ ಮಾಡ್ತಿದ್ರೆ. ಎಲ್ಲ ಡೋರ್ಗಳನ್ನ ಹೊಡೆದಿದ್ದಾರೆ. ತಮಗೆ ಬೇಕಾದ ರೀತಿಯಲ್ಲಿ ಎಲ್ಲವನ್ನ ಬದಲಾವಣೆ ಮಾಡ್ತಿದ್ದಾರೆ.
ಮಾಡ್ತಿದ್ರೆ. ಯಾಕಂದ್ರೆ ಸಂಪೂರ್ಣವಾಗಿ ಇದು ಹಳೆ ಕಟ್ಟಡ, 160 ವರ್ಷಗಳ ಹಳೆ ಕಟ್ಟಡವನ್ನ ಇದೀಗ ಸಿಎಂ ಅವರು ವಾಸ್ತು ಪ್ರಕಾರವಾಗಿ ಆ ರೆನೋವೇಷನ್ ಮಾಡ್ಕೊಳ್ತಿದ್ರೆ. ವಿರೋಧದ ನಡುವೆ ನೋಡಿ ಎಲ್ಲ ಈ ಒಂದು ಹಳೆ ಕಟ್ಟಡ ತಮಗೆ ಬೇಕಾದ ರೀತಿಯಲ್ಲಿ ಎಲ್ಲವನ್ನ ಬದಲಾವಣೆ ಮಾಡಿಕೊಡ್ತಿದ್ರೆ. ಕಾರ್ಮಿಕರು ಬೆಳಿಗ್ಗೆ ಆದ್ರೂ ಸಹ ಕೆಲಸ ಮಾಡ್ತಿದ್ರೆ, ರಾತ್ರಿ ಅನ್ನೋದೇ ಕೆಲಸ ಮಾಡ್ತಿದ್ರೆ. ಯಾಕಂದ್ರೆ ಆ ವಾಸ್ತು ತಜ್ಞರು ಸಹ ಒಂದ್ ಕಡೆ ಸಿಎಂ ಅವರಿಗೆ ಸೂಚನೆ ಕೊಟ್ಟಿದ್ರೆ ಉತ್ತರ ದಿಕ್ಕಿಗೆ ಎಲ್ಲ ಇರಬೇಕಂತ. ಅದೇ ರೀತಿಯಾಗಿ ಉತ್ತರ ದಿಕ್ಕಿಗೆ ಎಲ್ಲವನ್ನ ಸಿಎಂ ಅವರು ಬದಲಾವಣೆ ಮಾಡಿಕೊಳ್ತಿದ್ರೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವೀರೇಶ್.